ಗದಗ ಜಿಲ್ಲಾ ಸಿರಟ್ಟಿ ಮತಕ್ಷೇತ್ರದಿಂದ SC ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದೀನಿ. ಮೊದಲನೇದಾಗಿ ನನ್ನ ಬಂಜಾರ ಸಮಾಜದ ಗುರುಗಳಾದಂಥ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳು ಇದೆ. ಮೊದಲನೇದಾಗಿ ಜ್ವಾಲಂತ ಸಮಸ್ಯೆಗಳಾದಂಥ ಬಗರ್ ಹುಕುಂ ಅಂತ ತಮಗೆಲ್ಲರಿಗೂ ತಿಳಿದಂಥ ವಿಷಯ. ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ಬಡವರು ತಾವು 1975ಕ್ಕಿಂತ ಮುಂಚಿತವಾಗಿಯೇ ಭಾಳಷ್ಟು ಜನ ಈ ಭೂಮಿಯನ್ನು ಬಡ ರೈತರು ತಾವು ಮಾಡ್ಕೊಂಡು ಬಂದಿದ್ದರು. ಆದರೆ ಅದಕ್ಕೆ ಯಾವುದೇ ಥರ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ. ಭಾಳಷ್ಟು ದಿನದಿಂದ ಈ ಹೋರಾಟ ಸರ್ಕಾರ ಏನು ಕೇಳುತ್ತಂದರೆ, ತಾವು 3 ಪೀಳಿಗೆಗಳ ಒಂದು ಆಧಾರವನ್ನು ಕೊಡಿ ಅಂತ ಹೇಳ್ತದೆ. ಆ 3 ಪೀಳಿಗೆಗಳ ಆಧಾರವನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ವರ್ಷದ ಹಿಂದೆ ಅವರು ಬದುಕಿರೋದಿಲ್ಲ. 100 ವರ್ಷದ ಹಿಂದಿನ ಸಮಸ್ಯೆಗಳನ್ನು ನಾವು ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಅಧ್ಯಕ್ಷರೇ. ದಯವಿಟ್ಟು ಆ ಸಮಸ್ಯೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಕ್ಷೇತ್ರದಲ್ಲಿ ಭಾಳಷ್ಟು ಜನ ವಂಚಿತರಿದ್ದಾರೆ. ಇದು ಎಲ್ಲ ಸಮಾಜದ ರೈತರು ಇದ್ದಾರೆ. ಹಾಗಾಗಿ ದಯವಿಟ್ಟು ಇದನ್ನು ಪರಿಗಣಿಸಬೇಕು, ಸರ್ಕಾರಕ್ಕೆ ಇದನ್ನು ತಾವು ಹೇಳಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆಲ್ರೆಡಿ ಈಗ ಗದಗ ಜಿಲ್ಲೆ ಒಳಗೆ ನಾಗಾವಿ ಮತ್ತು ಬೆಳದಡಿ ಊರಿನವರು ಈ ಬಗರ್ ಹುಕುಂಗೋಸ್ಕರ ಅವು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥದ್ದಾಗಿರ್ಬೋದು. ಅದರ ಜೊತೆಯಲ್ಲಿ ಆ ಹೋರಾಟ ಮಾಡ್ತಿರುವ ರೈತರಿಗೆ ತಾವು ಒಂದು ಸಮಾಧಾನಕರ ಉತ್ತರವನ್ನು ಕೊಡಬೇಕು. ಆದಷ್ಟು ಬೇಗನೆ ಅವರಿಗೆ ಪಟ್ಟಾಬುಕ್ಕನ್ನು ಕೊಡುವಂಥದ್ದನ್ನು ಆಗಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ. ಅದರ ಜೊತೆಯಲ್ಲಿ